ಷೇರು ಮಾರುಕಟ್ಟೆಯಲ್ಲಿ ಲಾಸು, ಮಕ್ಕಳಿಬ್ಬರು ಸಹಿತ ದಂಪತಿ ಮಿಸ್ಸಿಂಗ್ ಆಗಿದ್ದಾರೆ. ಒಂದೇ ಕುಟುಂಬದ 4 ನಾಪತ್ತೆಯಾಗಿದ್ದಾರೆ. ಷೇರು ಮಾರುಕಟ್ಟೆಯಲ್ಲಿ ಲಾಸ್ ಆಗಿದೆ ಅನ್ನುವಂತಹ ಕಾರಣಕ್ಕಾಗಿ ಮಕ್ಕಳಿಬ್ಬರ ಸಹಿತ ದಂಪತಿಗಳು ಮಿಸ್ ಆಗಿದ್ದಾರೆ. ಒಂದೇ ಕುಟುಂಬದ 4 ನಾಪತ್ತೆಯಾಗಿದ್ದಾರೆ. ಬೆಂಗಳೂರಿಗೆ ಹೋಗಿ ಬರೋದಾಗಿ ಹೇಳಿ ಹೋಗಿರುವಂತಹ ಆ ಕುಟುಂಬದ 4 ಜನ ದಾವಣಗೆರೆಯ ಬನಶಂಕರಿ ಬಡಾವಣೆಯ 4 ನಾಪತ್ತೆಯಾಗಿದ್ದಾರೆ. ರಮೇಶ್ ಕುಮಾರ್ 38 ವರ್ಷದವರು, ಇನ್ನು ಪತ್ನಿ ಜಯಶೀಲ 36 ವರ್ಷದವರು, ಇನ್ನು ಪುತ್ರ ಹಿತೇಶ್ 9 ವರ್ಷ, ಇನ್ನು ಪುತ್ರಿಗೆ 3 ವರ್ಷ ಪ್ರೇರಣಾ ಅಂತ ದಾವಣಗೆರೆಯ ಶಾಂಗ್ಲೆ ಗ್ರಾಮದ ನಿವಾಸಿಗಳು ಇವರು. 4 ಸದಸ್ಯರ ಮೊಬೈಲ್ಗಳು ಕೂಡ ಸ್ವಿಚ್ ಆಫ್ ಆಗಿದೆ. ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಸೊ ಷೇರು ಮಾರುಕಟ್ಟೆಯಲ್ಲಿ ಲಾಸ್ ಆಗಿದೆ. ಈಗ ಅತಿ ಹೆಚ್ಚು ಟ್ರೆಂಡಲ್ಲಿರೋದು ಷೇರು ಮಾರುಕಟ್ಟೆ. ಸೊ ದಿನದಿಂದ ದಿನಕ್ಕೆ, ಗಂಟೆಯಿಂದ ಗಂಟೆಗೆ, ನಿಮಿಷದಿಂದ ನಿಮಿಷಕ್ಕೆ ಷೇರು ಮಾರುಕಟ್ಟೆಯಲ್ಲಿ ವ್ಯತ್ಯಾಸ ಕಂಡು ಬರುತ್ತೆ. ಒಂದು ಸರಿ ಸೆನ್ಸಸ್ ಮೇಲೆ ಹೋದ್ರೆ ಕೆಳಗೆ ಬರುತ್ತೆ. ಈ ಒಂದು ಇದರಿಂದ ಲಾಸ್ ಆಗಿರೋ ಕಾರಣ ಐ ಥಿಂಕ್ ಅವರೇನೋ ಸಾಲ ಮಾಡಿರ್ಬೋದು ಅಥವಾ ದುಡ್ಡು ಕಳ್ಕೊಂಡಿದ್ದಾರೆ. ಈ ಒಂದು ಕಾರಣಕ್ಕಾಗಿ ಮನೆ ಬಿಟ್ಟು ದಾವಣಗೆರೆಯ ಬನಶಂಕರಿ ಬಡಾವಣೆಯಲ್ಲಿರುವಂತಹ ಒಂದೇ ಕುಟುಂಬದ 4 ಜನ, ಪತ್ನಿ, ಪತಿ ಹಾಗೂ 2 ಮಕ್ಕಳು ನಾಪತ್ತೆಯಾಗಿದ್ದಾರೆ.